ಅಂದೊಂದಿತ್ತು ಕಾಲ. ಇದು ಕೀರ್ತಿ ಅವರು ಡೈರೆಕ್ಟ್ ಮಾಡಿರುವಂತಹ ಚಿತ್ರ. ಅವರು ಈ ಚಿತ್ರದಲ್ಲಿ ಒಬ್ಬ ಡೈರೆಕ್ಟರ್ನ ಕಥೆಯನ್ನೇ ಆರಿಸ್ಕೊಂಡಿದ್ದಾರೆ. ಒಬ್ಬ ಸಿನಿಮಾ ಅಂದರೆ ಹುಚ್ಚು ಇರುವಂಥ ವ್ಯಕ್ತಿ. ಸೊ ಅವನಿಗೆ ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಸೊ ಆ ಆಸೆ ಹೇಗೆ ಹುಟ್ಟಿತು, ನಂತರ ಏನಾಯಿತು, ಆ್ಯಂಡ್ ಇವನು ಡೈರೆಕ್ಟರ್ ಆಗ್ತಾನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಸಿನಿಮಾದ ಹೆಸರಿನಲ್ಲೇ ಇರೋ ಹಾಗೆ ನಮಗೆಲ್ಲ ಇಷ್ಟ ಆಗುವಂಥ ನಮ್ಮ ಬಾಲ್ಯದ ದಿನಗಳನ್ನು ಇಲ್ಲಿ ಮತ್ತೆ ತಂದಿದ್ದಾರೆ, ನೆನಪಿಸಿದ್ದಾರೆ. ಪರ್ಸ್ನಲಿ ನನಗಿಂತ ಒಂದು 10-12 ವರ್ಷದ ಹಿಂದಿನ ಜನ್ರೇಷನ್ ಅಂತ ತಗೊಳ್ಬೋದು. ಬಟ್ ಕೆಲವೊಂದಷ್ಟನ್ನು ಬಿಟ್ಟು ಇನ್ನೆಲ್ಲ ನಮಗೂ ಕನೆಕ್ಟ್ ಆಗುತ್ತೆ. ಒಟ್ಟು ಆ ಕಾಲವನ್ನು, ನಮ್ಮ ಚೈಲ್ಡ್ಹುಡ್ನ ನೆನಪಿಸಿದ ಹಾಗೆ. ಸೊ ಒಂದಷ್ಟು ಪೋರ್ಷನ್ಸ್ ಚೆನ್ನಾಗಿದ್ವು, ವರ್ಕ್ ಆದವು ಅಂತ ಹೇಳ್ಬೋದು. ಆಲ್ಸೋ ಅವರು ಹೇಳೋಕೆ ಬಯಸಿರುವಂಥದ್ದು ಕೂಡ ಅದನ್ನು ಎಷ್ಟು ಎಫೆಕ್ಟಿವ್ ಆಗಿ ಹೇಳಿದ್ದಾರೆ ಅನ್ನೋದನ್ನು ಸೈಡ್ಗೆ ಇಟ್ಟರೆ ಅದು ಹಿಡಿಸತ್ತೆ, ಒಂದು ಒಳ್ಳೆ ಫೀಲಿಂಗ್ನ ಅದು ತರಿಸತ್ತೆ. ನಂತರ ಇಲ್ಲಿನ ಒಂದಷ್ಟು ಪಾತ್ರಗಳು, ಇವನು ಡೈರೆಕ್ಟರ್ ಆಗಬೇಕು ಅನ್ನೋ ಜರ್ನಿಯಲ್ಲಿ ಇರುವಂಥವ್ರು, ಶಿಕ್ಷಕರಾಗಲಿ, ಕಿಶೋರ್ ಆಗಲಿ, ಸಂಪಂಗಿ ಪಾತ್ರ ಆಗಲಿ, ಎಲ್ಲವೂ ತೀರಾ ಫಿಲ್ಮಿ ಅಂತ ಅನ್ಸಲ್ಲ. ನ್ಯಾಚುರಲ್ ಆಗಿನೇ ಆ ರೀತಿಯ ಪಾತ್ರಗಳು ಹೇಗಿರ್ತಾವೋ ಹಾಗೇ ಇದ್ವು, ಹತ್ರ ಆದವು. ನಂತರ ಅಮ್ಮ ಅವರು ಕೂಡ ಕನೆಕ್ಟ್ ಆಗ್ತಾರೆ. ಹೀಗೆ ಮೊದಲ ಅರ್ಧದಲ್ಲಿ ಒಂದಷ್ಟು ಸ್ಕ್ರೀನ್ ಪ್ಲೇನಲ್ಲಿ ನಾನ್ ಲಿನಿಯಾರಿಟಿನ ತಂದು ಆ ಕೋರ್ ಏನಿತ್ತು ಅದನ್ನು ಆದಷ್ಟು ಕನ್ವೆ ಮಾಡೋದಕ್ಕೆ ನೋಡಿದರೆ ಅದು ವರ್ಕ್ ಆಗುತ್ತೆ. ಸೊ ಇಲ್ಲಿ ಎಕ್ಸ್ಟ್ರಾಸ್ ಅಂತ ಏನೂ ಇರಲಿಲ್ಲ. ಅವ್ರು ಏನು ಅಂದ್ಕೊಂಡಿದ್ದಾರೆ ಅಷ್ಟಕ್ಕೆ ಸೀಮಿತ ಆಗಿದ್ದಾರೆ. ಅದು ತುಂಬ ಬೆಟರ್ ಆಗ್ಬೋದಿತ್ತು ಅಂತ ಅನಿಸಿದ್ರು ಕೂಡ ಎಲ್ಲರಿಗೂ ಎಲ್ಲವನ್ನ ಕವರ್ ಮಾಡಬೇಕು ಅಂತ ಆ್ಯಕ್ಷನ್, ಕಾಮಿಡಿ, ಹಾಡುಗಳು ಈ ರೀತಿಯ ಟೆಂಪ್ಲೇಟ್ಗೆ ಹೋಗಿಲ್ಲ. ಆ್ಯಂಡ್ ವಿನಯ್ ರಾಜ್ಕುಮಾರ್ ಅವರು ಕೂಡ ಆ ರೀತಿಯ ಕಥೆಗಳನ್ನು ಆರಿಸ್ಕೊಳ್ತಾ ಇಲ್ಲ. ಅದು ಇಲ್ಲೂ ಕಂಟಿನ್ಯೂ ಆಗಿದೆ. ಸೊ ಅದು ಕೂಡ ಇಷ್ಟ ಆಯಿತು. ಇನ್ನು ಪರ್ಫಾರ್ಮೆನ್ಸಸ್ ವಿಷಯಕ್ಕೆ ಬಂದರೆ, ವಿನಯ್ ಅವರು ಆ್ಯಸ್ ಆಲ್ವೇಸ್ ಸಟಲ್ ಆಗಿದ್ದಾರೆ. ಬಟ್ ಇಷ್ಟು ಸಿನಿಮಾಗಳನ್ನು ನೋಡಿದ ಮೇಲೆ ಅವರಿಂದ ಇನ್ನೂ ಇನ್ವಾಲ್ವ್ಮೆಂಟ್ ಬೇಕು ಅಂತ ಅನ್ನಿಸ್ತು. ಅವರು ತುಂಬ ಒಳ್ಳೆ ದಾರಿಯನ್ನು ಆರಿಸ್ಕೊಂಡಿದ್ದಾರೆ. ಅದರ ಜೊತೆಗೆ ಅವರಿಂದ ಒಂದು ಸಿನಿಮಾಗೆ ಒಳ್ಳೆ ವ್ಯಾಲ್ಯೂ ಆ್ಯಡ್ ಆಗಿದೆ. ಈ ಸೀಕ್ವೆನ್ಸ್ ಅವರಿಗೋಸ್ಕರನೇ ನಾನು ನೋಡಿದೆ ಅನ್ನೋ ರೀತಿಯ ಒಪಿನಿಯನ್ನ ತರಿಸೋದಕ್ಕೆ ಅವ್ರು ಶುರು ಮಾಡಿದ್ರೆ, ಅದರ ಕಡೆ ಅವ್ರು ಗಮನ ಕೊಟ್ಟರೆ ಇನ್ನೂ ಖುಷಿ ಕೊಡುತ್ತೆ ಅಂತ ಹೇಳ್ತೀನಿ. ಇನ್ನು ಅದಿತಿ ಪ್ರಭುದೇವ ಅವರು, ನಿಶಾ ಅವರು, ಹಾಗೆ ಇನ್ನೆಲ್ಲ ಉಳಿದ ಕಲಾವಿದರು ಅವರ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ಆಫ್ಕೋರ್ಸ್ ಇದರ ಫೇಮಸ್ ಹಾಡು ಅದು ಸೂಪರ್ ಆಗಿದೆ. ಆ್ಯಂಡ್ ನಂತರ ಅದರ ಮ್ಯೂಸಿಕ್ ಸಿನಿಮಾದಲ್ಲಿ ಎಲ್ಲೆಲ್ಲಿ ಯೂಸ್ ಆಗಿದೆ ಆ ಎಲ್ಲ ಸೀಕ್ವೆನ್ಸ್ಗಳು ಕೂಡ ಎಲಿವೇಟ್ ಆಗಿದ್ದಾವೆ ಅಂತ ಹೇಳ್ತೀನಿ. ಇನ್ನು ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದರೆ, ಇದು ಬರ್ತಾ ಬರ್ತಾ ಒಂದು ಪರ್ಸ್ನಲ್ ಫಿಲ್ಮ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಅಂದರೆ ಡೈರೆಕ್ಟರ್ ಆಗೋದು ಎಷ್ಟು ಕಷ್ಟ ಅನ್ನೋದನ್ನು ಅವರೇ ತೋರಿಸ್ತಾರೆ. ಬಟ್ ಅದು ಅಷ್ಟೇ ಈಸಿ ಅನ್ನೋ ಹಾಗೆ ಮುಂದುವರಿಸ್ತಾರೆ. ಅದು ಯಾಕಾಯಿತು ಅನ್ನೋದನ್ನು ತೋರಿಸೋದಿಲ್ಲ, ಒಂದು ಪರ್ಟಿಕ್ಯುಲರ್ ರೀಸನ್ ಅಂತ ಕೊಡೋದಿಲ್ಲ. ಅವನಿಗೆ ಸೀರಿಯಸ್ ಚಾಲೆಂಜಸ್ ಅಂತಲೂ ಬರೋದು ಕಡಿಮೆ, ಎಲ್ಲನೂ ನಡೆದು ಹೋಗುತ್ತೆ ಅಷ್ಟೇ. ನಂತರ ವೀಕೆಂಡ್ ವಿತ್ ರಮೇಶ್ ಅನ್ನೋದನ್ನು ಇಲ್ಲಿ ಅಡ್ಯಾಪ್ಟ್ ಮಾಡ್ಕೊಂಡಿದ್ದಾರೆ. ಅಂದರೆ ಅದು ನನಗೆ ಅಷ್ಟು ಖುಷಿ ಕೊಡಲಿಲ್ಲ. ಆ ಸ್ಟ್ರಗಲ್ ಅನ್ನೋದು ಕಂಪ್ಲೀಟಾಗಿ ಮಾಯ ಆಗಿಬಿಡುತ್ತೆ ಎರಡನೇ ಅರ್ಥದಲ್ಲಿ. ತುಂಬ ನೋಡಿರೋವಂಥ ಸೀಕ್ವೆನ್ಸಸ್ ಏನೇ ಅದೇ ಎಮೋಷನ್ನೇ ಇಲ್ಲೂ ಕ್ಯಾರಿ ಮಾಡಿದ್ದಾರೆ. ಸೊ ಅಲ್ಲಿ ಸಿನಿಮಾ ಯೆಟ್ ಅನದರ್ ಫಿಲ್ಮ್ ಅನ್ನೋ ಫೀಲ್ನ ತರಿಸ್ತು. ಆ ಇಂಪ್ಯಾಕ್ಟ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಎಬವ್ ಅವರೇಜ್ ಸಿನಿಮಾ ಅಂತ ಹೇಳ್ಬೋದು. ಸಿನಿಮಾದಲ್ಲಿ ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಇದೆ, ಒಳ್ಳೆ ವಿಷಯನೂ ಇದೆ, ಅವು ಖುಷಿ ಕೊಟ್ವು. ಬಟ್ ಬಿಟ್ಟು ಬೇರೆ ಕಡೆಗಳಲ್ಲಿ ಇದು ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ಇರಲಿಲ್ಲ ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಮತ್ತೆ ಸಿಗೋಣ.